ಸಾವಿರ ಜನ್ಮವೇ ಬಂದರೂ ಬರಲಿ, ಕನ್ನಡವೇ ನನ್ನ ಉಸಿರಾಗಿರಲಿ. ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ. ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ. ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್. ಕನ್ನಡಿಗರ ಪ್ರೀತಿಯ ವರನಟ, ನಟ ಸಾರ್ವಭೌಮ, ಗಾನ ಗಂಧರ್ವ, ಕೆಂಟಕಿ ಕರ್ನಲ್, ಡಾಕ್ಟರ್, ನಾಡೋಜ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಕನ್ನಡಿಗ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ರಾಜಣ್ಣ. ಸೂರ್ಯ ಚಂದ್ರರು ಇರುವವರೆಗೂ ಅಮರ ಅಮರ ಕಲಾವಿದ ರಾಜ್ಕುಮಾರ್ ಜಗತ್ತಲ್ಲೇ ಅಭಿಮಾನಿಗಳನ್ನು ದೇವರೆಂದೂ ಕರೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಅಂತಹ ಕಲಾವಿದನಿಗೆ ಅಭಿಮಾನಿಗಳು ಅಸಂಖ್ಯ ಅಗಣಿತ. ಅಂತ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳ ಅಭಿಮಾನದ ನುಡಿಗಳು. ಎಲ್ರಿಗೂ ನಮಸ್ಕಾರ. ಹಾಗೆ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಅಣ್ಣವರ ಕುರಿತಾಗಿ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ಅವರ 2 ಚಿತ್ರಗಳ ಬಗ್ಗೆ ಕೂಡ ಮಾತಾಡ್ತೀನಿ. ಮೊದಲಿಗೆ ಪರೋಪಕಾರಿ ಚಿತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ. ಹಾಗೆ ಯಾರ್ಯಾರು ಪರೋಪಕಾರಿ ಸಿನಿಮಾ ನೋಡಿಲ್ಲ ದಯವಿಟ್ಟು ನೋಡಿ, ಇದು ನನ್ನ ಒಂದು ಬೇಡಿಕೆ. ಪರೋಪಕಾರಿ ಸಿನಿಮಾ 1970ರಲ್ಲಿ ರಿಲೀಸ್ ಆಗುತ್ತೆ. ಇದನ್ನು YR ಸ್ವಾಮಿಯವರು ನಿರ್ದೇಶನ ಮಾಡ್ತಾರೆ. ಇದು ಭಾಳ ಒಂದು ಫ್ಯಾಮಿಲಿ ಮತ್ತು ಹಾಗೂ ಒಂದು ಆದರ್ಶ ಇನ್ಸ್ಪಿರೇಷನ್ ಇರುವಂಥ ಒಂದು ಕತೆ. ತುಂಬ ಸುಂದರವಾದ ಒಳ್ಳೆಯ ಸಿನಿಮಾ. ಈ ಸಿನಿಮಾದಲ್ಲಿ ಅಣ್ಣವರು ಮೋಹನನ ಪಾತ್ರ ಮಾಡಿರ್ತಾರೆ. ಹಾಗೆ KD ನಾಗಪ್ಪ ಅಂತ ವಿಲನ್ ಅವರು ಕೂಡ ಒಂದು ಪಾತ್ರ ಮಾಡಿರ್ತಾರೆ. ಜಯಂತಿ ಅವರಿದ್ದಾರೆ. ಸಂಪತ್ ಅವರು ಅಣ್ಣವರ ತಂದೆ ಪಾತ್ರ ಮಾಡಿರ್ತಾರೆ. ಹೀಗೆ ಸಾಕಷ್ಟು ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಈ ಕಥೆಯಲ್ಲಿ ತುಂಬ ಮುಖ್ಯವಾಗಿ ಅಣ್ಣವರು ಒಬ್ಬ ಆ ಊರಿನ ಆ ನಗರದ ಒಬ್ಬ ಶ್ರೀಮಂತರ ಮಗ, ಆಗರ್ಭ ಶ್ರೀಮಂತರು. ಯಾಕಂದರೆ ಅಣ್ಣವರ ಒಂದು ಏನು ಪಾತ್ರ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಅಣ್ಣವರು ಈ ಸಿನಿಮಾದಲ್ಲಿ ತುಂಬ ಶ್ರೀಮಂತರು. ಹಾಗೆ ಅವರ ತಂದೆ ಫ್ಯಾಕ್ಟ್ರಿ ಮತ್ತು ಇನ್ನೂ ಈ ಥರ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಣ್ಣವರು ಅಂದರೆ ತಮ್ಮ ಎಜುಕೇಷನ್ ಮುಗಿಸ್ಕೊಂಡು ಅವರು ಆಯಾಗಿರ್ತಾರೆ. ಅಂದರೆ ಏನೋ ನೋಡ್ಕೊತ ಇರಲ್ಲ, ಆಯಾಗಿರ್ತಾರೆ. ಈ KD ನಾಗಪ್ಪ ಇರ್ತಾರೆ ನೋಡಿ, ಅವರ ಚಿಕ್ಕಪ್ಪನ ಮಗ KD ನಾಗಪ್ಪ ಫ್ಯಾಕ್ಟ್ರಿ ನೋಡ್ಕೊತಿರ್ತಾರೆ. ಬಟ್ ಪೂರ್ತಿ ಇನ್ಚಾರ್ಜ್ ಬಂದು ಅಣ್ಣವರ ತಂದೆ ಸಂಪತ್ ಅವರು ನೋಡ್ಕೊತಾ ಇರ್ತಾರೆ. ಈ KD ನಾಗಪ್ಪನಿಗೆ ಏನಂದರೆ ಕಂಪ್ಲೀಟಾಗಿ ಅವರ ಆಸ್ತಿ ಎಲ್ಲ ತಾನು ಹೊಡ್ಕೊಬೇಕು. ಹಾಗೆ ಅಣ್ಣವ್ರ ಕಥೆನ ಮುಗಿಸ್ಬೇಕು, ಏನೋ ಒಂದು ಮಾಡಿ ಒಟ್ಟಲ್ಲಿ ಅಣ್ಣವ್ರನ್ನ ದೂರ ಮಾಡಬೇಕು, ಸಂಪೂರ್ಣ ಆಸ್ತಿನ ಪಡ್ಕೊಬೇಕು ಅನ್ನೋದೇ ಆತನ ಉದ್ದೇಶ. ಬಟ್ ಅಣ್ಣವ್ರು ಆ ಥರ ಇರಲ್ಲ. ಅವರು ಓದಿ ತಮ್ಮ ಎಜುಕೇಷನ್ ಮುಗಿಸಿ ಆರಾಮಾಗಿ ಇರ್ತಾರೆ, ಫ್ಯಾಕ್ಟ್ರಿ ನೋಡ್ಕೊಳ್ಳಲ್ಲ, ಬಟ್ ಆರಾಮಾಗಿ ಇರ್ತಾರೆ. ಆದರೆ ಇದು ಈತನಿಗೆ ನಮ್ಮ KD ನಾಗಪ್ಪ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗಲ್ಲ. ಮತ್ತು ಈ ಕಡೆ ಸಂಪತ್ ಅವರು ಕೂಡ ತುಂಬ ಒಳ್ಳೆಯವರಾಗಿರ್ತಾರೆ. ಮತ್ತು ಅಣ್ಣವರು ದಾನ ಧರ್ಮ ಹೆಚ್ಚಾಗಿ ಮಾಡ್ತಿರ್ತಾರೆ. ಇದ್ರ ಬೆಲೆ ಗೊತ್ತಿಲ್ಲ ಅನ್ನೋದೇ ಈ ಒಂದು ಒಂದು ಟರ್ನಿಂಗ್ ಪಾಯಿಂಟ್ಗೆ ಕಾರಣ ಆಗುತ್ತೆ ಈ ಸಿನಿಮಾದಲ್ಲಿ. ಅಂದರೆ ಅವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು. ಈ ಕಥೆಯಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹೋರಾಟ ನಡೀತಾ ಇರುತ್ತೆ. ಆವಾಗ ಅಣ್ಣವ್ರು ಬಂದು ಅವ್ರಿಗೆ ಬೋನಸ್ ಕೊಡಿ ಅಂತ ಒಂದು ವಾದ ನಡೆಯುತ್ತೆ. ಅವ್ರ ತಂದೆ ಒಪ್ಕೊಳ್ಳಲ್ಲ, ಮತ್ತು ನಮ್ಮ KD ನಾಗಪ್ಪ ಅವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಬಟ್ ಆದರೂ ಅಣ್ಣವ್ರಿಗೆ ಬಡವ್ರಿಗೆ ಒಳ್ಳೇದಾಗಬೇಕು, ಯಾಕಂದರೆ ನಮಗೋಸ್ಕರ ಕಷ್ಟಪಡೋ ಶ್ರಮಜೀವಿಗಳು, ಸೊ ಅವರು ಮುಖ್ಯ, ಅವರು ತಾನೇ ನಿಮ್ಮ ಮಕ್ಕಳೆಲ್ಲ ಅಂತ ಒಂದು ಡೈಲಾಗ್ ಬರುತ್ತೆ, ತುಂಬ ಚೆನ್ನಾಗಿದೆ. ಆ ರೀತಿ ಒಂದು ಮನಸ್ಥಿತಿ ಇರುತ್ತೆ ಅಣ್ಣವ್ರಿಗೆ. ಆದರೆ KD ನಾಗಪ್ಪ ಅವ್ರಿಗೆ ಅದು ಯಾವುದು ಇಷ್ಟ ಇರಲ್ಲ. ಎಷ್ಟು ಬೇಕಾದರೂ ದುಡಿಲಿ, ಅವ್ರು ಏನು ಸಂಬಳ ಕೊಡಬೇಕು ಅಷ್ಟೇ, ಬೋನಸ್ ಎಲ್ಲ ಕೊಡೋಕ್ಕಾಗಲ್ಲ ಅನ್ನೋ ಒಂದು ವಾದ.
ಈ ರೀತಿ ಅಣ್ಣವ್ರಿಗೆ ಜನಪರ ಕಾಳಜಿ ಹೆಚ್ಚಾಗಿರುತ್ತೆ. ಅಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಬರಲಿ ಅವ್ರ ಮನೆಗೆ, ಯಾಕಂದ್ರೆ ಆ ಊರಿನ ತುಂಬಾ ಶ್ರೀಮಂತರು ಅವರು, ಎಲ್ಲರೂ ಕೂಡ ಅವ್ರ ಮನೆಗೆ ಬರ್ತಿರ್ತಾರೆ. ಏನೇ ಒಂದು ಬೇಕಾದ್ರೂ ಅವ್ರ ಮನೆಗೆ ಸಹಾಯ ಕೇಳ್ಕೊಂಡು, ಒಂದು ಸ್ಕೂಲ್ ಕಟ್ಟಬೇಕಾದ್ರೂ ಅಷ್ಟೇನೆ, ಮತ್ತೆ ಇನ್ನು ಯಾವುದೇ ರೀತಿ ಸಹಾಯ ಬೇಕಾದ್ರೂ ಅಣ್ಣವ್ರ ಮನೆಗೆ ಬರ್ತಾರೆ. ಹಾಗಾಗಿ ಅಣ್ಣವ್ರಿಗೆ ಒಂದು ಅದು ಹುಟ್ಟಲ್ಲೇ ಬಂದಿರುತ್ತೆ. ತುಂಬಾ ಶ್ರೀಮಂತರಾದ್ರು, ಸಿಕ್ಕಾಬಟ್ಟೆ ಆಗರ್ಭ ಶ್ರೀಮಂತರಾದ್ರೂ ಕೂಡ ದಾನ ಧರ್ಮ ಮಾಡಬೇಕು, ಎಲ್ಲರೂ ನಮ್ಮಂತೇನೆ, ಮತ್ತೆ ವರ್ಕರ್ ಅಲ್ಲಿ ಕೆಲಸ ಮಾಡೋರು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಕೂಡ ನಮ್ಮಂತೇನೆ, ಅವ್ರು ಮುಖ್ಯ ಅಂತ ಒಂದು ಬಹಳ ಒಳ್ಳೆ ಉದ್ದೇಶ ಮತ್ತೆ ಸ್ವಾಭಿಮಾನ ಹೊಂದಿರುವಂತ ವ್ಯಕ್ತಿಯಾಗಿರ್ತಾರೆ. ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಟ್ರಸ್ಟ್ ಅವ್ರು ಬರ್ತಾರೆ, ಅವ್ರಿಗೊಂದು 10 ಲಕ್ಷ ಚೆಕ್ ಕೊಡ್ತಾರೆ. ಯಾರು ನಮ್ಮ KD ನಾಗಪ್ಪ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಅಂದ್ರೆ ಕೋಪ ಜಾಸ್ತಿ ಆಗುತ್ತೆ. ಈ ತರ ವೇಸ್ಟ್ ಮಾಡ್ತಾ ಇದ್ದಾನೆ, ದುಡ್ಡನ್ನ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾನೆ, ಯಾವುದೇ ಲಿಮಿಟ್ ಇಲ್ಲ, ಈ ತರ ಎಲ್ಲ. ಮತ್ತೆ ಅವರ ತಂದೆ ಹತ್ರ ಕಂಪ್ಲೇಂಟ್ ಹೇಳ್ತಾರೆ. ಅವ್ರು ಕರೆದು ಕೇಳ್ತಾರೆ, ಯಾಕಪ್ಪ ಈ ತರ ಎಲ್ಲ ಮಾಡ್ತಿದ್ಯಾ ಅಂತ. ಇವ್ರು ಹೇಳ್ತಾರೆ, ಅಣ್ಣವರು, ನಮ್ಮ ಇದಕ್ಕೆ ತಾನೇ ಕೊಟ್ಟೆ ನಾನು, ಅಂದ್ರೆ ನಿಮ್ಮ ಹೆಸರಲ್ಲಿ ತಾನೇ ಕೊಟ್ಟೆ ನಾನು, ಚೆಕ್ ಕೊಟ್ಟಿರೋದು ಕೂಡ ನಿಮ್ಮ ಹೆಸರಲ್ಲಿ ಕೊಟ್ಟಿದ್ದೀನಿ, ನಾಳೆ ದಿನ ಏನೇ ಸಿಕ್ಕಿದ್ರು ಅದು ನಿಮ್ಮ ಹೆಸರಿಗೆ ಬರುತ್ತೆ ಅಪ್ಪ ಅಂತ ಇವ್ರು ಹೇಳ್ತಾರೆ. ಬಟ್ ಇದ್ಯಾವುದು ಕೂಡ ಇವ್ರಿಗೆ ಇಷ್ಟ ಇರಲ್ಲ, KD ನಾಗಪ್ಪ ಅವ್ರಿಗೆ. ಕೊನೆಗೆ ಫೈನಲ್ ಆಗಿ ಈ ತರ ಆಗಿ, ನಿನಗೆ ಹಣದ ಬೆಲೆ ಗೊತ್ತೇ ಇಲ್ಲ, ನಿನ್ಗೆ ಜವಾಬ್ದಾರಿ ಇಲ್ಲ, ಹಂಗೆ ಹಿಂಗೆ ಅಂತ ಮನೇಲಿ ಒಂದು ಜಗಳ ಆಗುತ್ತೆ. ಸೊ ಅಣ್ಣವ್ರಿಗೆ ಅವಾಗ ತುಂಬಾ ಬೇಜಾರಾಗುತ್ತೆ, ಮತ್ತೆ ಅಷ್ಟು ಹಠ ಬರುತ್ತೆ. ಓಕೆ, ಇವ್ರನ್ನ ಎಷ್ಟು ಅವಮಾನ ಮಾಡ್ತಿದ್ದಾರೆ, ಏನ್ ಮಾಡೋದು ನಾನು, ಅಂದ್ರೆ ನಿನಗೆ ಒಂದು ಜವಾಬ್ದಾರಿ ಇಲ್ಲ, ಒಂದು ಹಣದ ಬೆಲೆ ಗೊತ್ತಿಲ್ಲ, ತುಂಬಾ ಆಯಾಗಿ ಐಷಾರಾಮಿ ಜೀವನ ನಡೆಸ್ತಾ ಇದೆಯಾ, ₹1 ಬೆಲೆ ಗೊತ್ತಿಲ್ಲ ಅಂತ ಅವಮಾನ ಮಾಡ್ತಾರೆ. ಸೊ ಅವಮಾನದಿಂದ ಸಿಡ್ದು ಹೇಳ್ತಾರೆ, ಇಷ್ಟು ಅವಮಾನ ಮಾಡ್ತಿದಾರೆ ನನಗೆ, ನನ್ನ ಕೈಲಿ ಆಗದೇ ಇಲ್ವಾ, ನಾನು ಸಂಪಾದನೆ ಮಾಡೋಕ್ಕಾಗಲ್ಲ, ಒಂದು ಚಾಲೆಂಜ್ ಬರುತ್ತೆ. ಆ ಚಾಲೆಂಜ್ ಏನಿರುತ್ತೆ ನೀವು ಸಿನಿಮಾದಲ್ಲಿ ನೋಡ್ಬೇಕು, ಅವಾಗಲೇ ಗೊತ್ತಾಗೋದು. ಆ ಚಾಲೆಂಜ್ನ ಸ್ವೀಕರಿಸ್ತಾರೆ. ಸೊ ಆ ಚಾಲೆಂಜ್ನ ಸ್ವೀಕರಿಸಿ ಮನೆ ಬಿಟ್ಟು ಬಂದ್ಬಿಡ್ತಾರೆ. ಆದ್ರೆ ಸಂಪತ್ ಅವ್ರಿಗೆ ಮಗ ಮನೆ ಬಿಟ್ಟು ಹೋಗೋದು ಇಷ್ಟ ಇರಲ್ಲ. ಒಬ್ಬನೇ ಮಗ ಅವರು, ಅಣ್ಣವರು ಒಬ್ಬರೇ ಮಗ. ಸೊ ಅವ್ರು ಬಿಟ್ಟು ಹೋಗೋದು ಇಷ್ಟ ಇರಲ್ಲ. ಏನೇ ಕಷ್ಟ ಆಗಲಿ ಇರಪ್ಪ, ಒಂದು ಮಾತು ಬರುತ್ತೆ ಹೋಗುತ್ತೆ ಇರೋ ಅಂತ. ಬಟ್ ಅಣ್ಣವ್ರು ಹಂಗಲ್ಲ, ಆಟ ಅಂದ್ರೆ ಆಟ, ಸ್ವಾಭಿಮಾನ ಅಂದ್ರೆ ಸ್ವಾಭಿಮಾನ, ಬಿಡಬಾರ್ದು. ಈ ಒಂದು ಚಾಲೆಂಜಲ್ಲಿ ಗೆಲ್ಲೇಬೇಕು. ಆ ಚಾಲೆಂಜ್ ಏನು ಅಂತ ನೀವು ಸಿನಿಮಾ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ. ಸೊ ಆ ಆಟದಿಂದ ಏನ್ ಮಾಡ್ತಾರೆ, ಮನೆಯಿಂದ ಬಂದ್ಬಿಡ್ತಾರೆ. ಸೊ ಎಲ್ಲಿ ಹೋಗಿ ಕೆಲಸ ಕೇಳಿದ್ರು, ನೀನು ಅವ್ರ ಮಗ ಅಲ್ವಾ, ತುಂಬಾ ಫೇಮಸ್ ವ್ಯಕ್ತಿ, ಅಂದ್ರೆ ತುಂಬಾ ಶ್ರೀಮಂತರ ಮಗ, ನಿಮಗೆ ಯಾಕಪ್ಪ ಕೆಲಸ, ಎಲ್ಲೇ ಹೋಗಿ ಕೇಳಿದ್ರು ಈ ತರ ಹೇಳ್ತಿರ್ತಾರೆ. ತುಂಬಾ ಬೇಜಾರಾಗುತ್ತೆ. ಏನಪ್ಪಾ ಎಲ್ಲೋ ಕೇಳಿದ್ರು ಈ ತರ ಹೇಳ್ತಾರೆ, ನಿಮ್ ತಂದೆ ಗೊತ್ತಿರೋರು, ತುಂಬಾ ಆಗರ್ಭ ಶ್ರೀಮಂತರು, ನಿಮಗೆ ಯಾಕ್ರಿ ಕೆಲಸ, ನಿಮಗೆ ಯಾಕೆ ಬೇಕು ಅಂತಾರೆ ಅಂತ ತುಂಬಾ ಬೇಜಾರಾಗುತ್ತೆ. ಕೊನೆಗೆ ಯಾವುದೋ ಒಂದು ಟ್ರಾವೆಲ್ ಕಂಪ್ನಿಯಲ್ಲಿ ಸೇರ್ಕೊಂತಾರೆ ಡ್ರೈವರ್ ಆಗಿ. ಸೇರ್ಕೊಂಡು ಜರ್ನಿ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವುದೋ ಒಂದು ಟ್ರಕ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಆಕಸ್ಮಿಕವಾಗಿ ಹೀರೋಯಿನ್ ಎಂಟ್ರಿ ಆಗುತ್ತೆ. ಅಲ್ಲೊಂದು ಸ್ವಲ್ಪ ಕತೆ ಇದೆ, ನಾನು ಅದನ್ನ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಹೀರೋಯಿನ್ ಎಂಟ್ರಿ ಆಗುತ್ತೆ. ಹೀರೋಯಿನ್ ಬಂದು ಜಯಂತಿ ಅವರು. ಅಲ್ಲಿ ಒಂದಷ್ಟು ಫನ್ ಇದೆ, ಅಂದ್ರೆ ತಮಾಷೆ ಇದೆ. ಹಾಗೆ ಬಹಳ ಅದ್ಭುತವಾದ ಒಂದು ಇಬ್ಬರದು, ಅಣ್ಣವರು ಮತ್ತೆ ಹಾಗೆ ಜಯಂತಿ ಅಮ್ಮ ಅವರು ಕಾಂಬಿನೇಷನ್ ಒಳ್ಳೆ, ತುಂಬಾ ಚೆನ್ನಾಗಿದೆ ದೃಶ್ಯಗಳು. ಆ ರೀತಿ ಆಗುತ್ತೆ. ಅದಾದ ನಂತರ ಅಣ್ಣವರು ಯಾಕೆ ಮನೆ ಬಿಟ್ಟು ಬಂದೆ, ಏನ್ ಕಾರಣ ಅಂತ ಡಿಟೇಲ್ ಆಗಿ ನಮ್ಮ ಜಯಂತಿ ಅಮ್ಮ ಅವ್ರಿಗೆ ಹೇಳ್ತಾರೆ. ಸೊ ಅವ್ರದ್ದು ಒಂದು ಕಾರಣ ಇರುತ್ತೆ. ಜಯಂತಿ ಅವರು ಕೂಡ ಮನೆ ಬಿಟ್ಟು ಬಂದಿರ್ತಾರೆ, ಬಟ್ ಅದು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಲ್ಲ. ಅದಕ್ಕೊಂದು ಕಾರಣ ಇರುತ್ತೆ, ನಿಮ್ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕೊನೆಗೆ ಅಣ್ಣವರು ಸಪರೇಟ್ ಆಗಿ ಇದ್ಕೊಂಡು ತಾನು ಸ್ವಂತ ಕಷ್ಟಪಟ್ಟು ತಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಸಂಪಾದನೆ ಮಾಡಿ ಒಂದಷ್ಟು ಹಣನ ಅವರು ಕೊಡಬೇಕು. ಸೊ ಆ ರೀತಿ ಅವರು ಸಪರೇಟ್ ಆಗಿ ಒಂದು ಕೆಲಸ ಮಾಡಿಕೊಂಡು ಒಂದಷ್ಟು ಹಣ ಇರುತ್ತೆ, ಆ ಅಮೌಂಟ್ನ ಅವರು ಸ್ವಂತವಾಗಿ ಸಂಪಾದನೆ ಮಾಡಿ ಆ ಒಂದು ಡೇಟ್ ಕೊಟ್ಟಿರ್ತಾರೆ. ಅಂದ್ರೆ ಆ ಡೇಟಲ್ಲಿ ತಗೊಂಬಂದು ಕೊಡಬೇಕು, ಅವ್ರ ತಂದೆಯವರು ತೋರಿಸ್ಬೇಕು ಅಥವಾ ಅದನ್ನ ಗಳಿಸ್ಬೇಕು, ಅಷ್ಟು ಹಣನ ಗಳಿಸ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಇರುತ್ತೆ. ಸರಿ ಅಂತ ಅದಕ್ಕೆ ತಕ್ಕಂತೆ ಅವರು ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಕೂಡಿಡ್ತಾರೆ. ಆದ್ರೆ ಸಂದರ್ಭ ಯಾವ ರೀತಿ ಇರುತ್ತೆ ಅಂದ್ರೆ, ಅಣ್ಣವ್ರು ಹೋಗೋ ಕಡೆ ಎಲ್ಲ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ, ಯಾವುದೋ ಒಂದು ಗಲಾಟೆನೋ, ಯಾರಿಗೋ ಒಂದು ಬಡತನನೋ, ನೋವು ಏನೋ ಒಂದಿರುತ್ತೆ. ಅವ್ರು ಇರೋವಂಥ ಯಾವುದೋ ಒಂದು ಪುಟ್ಟ ಮನೆ ಮಾಡ್ಕೊಂಡಿರ್ತಾರೆ ಇಬ್ರು ಕೂಡ ಸಪರೇಟ್ ಆಗಿ. ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬಡವರು ಸಾಕಷ್ಟು ಜನ ಇರ್ತಾರೆ, ಸುತ್ತಮುತ್ತ ತುಂಬಾ ಕಷ್ಟದಲ್ಲಿರ್ತಾರೆ. ಇವ್ರು ಎಷ್ಟೇ ಏನೇ ಕೂಡಿಟ್ರು ತನ್ನ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಕಷ್ಟಪಟ್ಟು ಅದು ಒಂದಲ್ಲ ಒಂದು ರೀತಿ ಬಡವ್ರಿಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಅವ್ರೇನು ಬೇಜಾರು ಇರಲ್ಲ, ನಾನು ಮಾಡ್ತಾ ಇರೋದು ಕೂಡ ಒಳ್ಳೆ ಕೆಲಸನೇ, ಆದ್ರೆ ನಾನು ಅನ್ಕೊಂಡಿರೋದು ರೀಚ್ ಆಗ್ತಿಲ್ಲ ಅಂತ ಒಂದ್ ಕಡೆ. ಬಟ್ ಆದ್ರೂ ಕೂಡ ಅವ್ರಿಗೆ ಸಮಾಧಾನ ಇರುತ್ತೆ, ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ. ಈ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಈ ಕತೆ. ಬಟ್ ಕೊನೆಗೆ ಅಣ್ಣವರು ಆ ಒಂದು ಸಿನಿಮಾದಲ್ಲಿ ತಾವು ಅನ್ಕೊಂಡಿರೋ ಕೆಲಸನ ಮಾಡಿ ತಮ್ಮ ತಂದೆಗೆ ತಕ್ಕ ಮಗ ಅಂತ ಅನಿಸ್ಕೊಂತಾರೆ ಆ ಸಿನಿಮಾದಲ್ಲಿ. ಸೊ ಅದ್ಭುತವಾದ ಸಿನಿಮಾ. ಇದರಲ್ಲಿ ಒಂದು ಒಳ್ಳೆ ಹಾಡು ಬರುತ್ತೆ ಸ್ಟಾರ್ಟಿಂಗ್ ಅಲ್ಲೇನೆ. ಅದು ಯಾವ್ದಂದ್ರೆ, ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಬಹಳ ಅದ್ಭುತವಾದ ಒಂದು ಹಾಡದು, ತುಂಬಾ ಚೆನ್ನಾಗಿದೆ. ಅಂದ್ರೆ ಯಾವಾಗ ಕೇಳಿದ್ರು
ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಅದೊಂಥರ ಪ್ರಸ್ತುತ ಅನ್ಸುತ್ತೆ. ಎಷ್ಟು ಅದ್ಭುತವಾಗಿದ್ರೆ, ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ದಾಸನಾಗಿ ದನಹೇ ನೀನೆಂದು ಬಾಳಬೇಡ. ಅಂದ್ರೆ ಬಹಳ ಅರ್ಥಪೂರ್ಣವಾಗಿದೆ. ಪೂರ್ತಿಯಾಗಿ ನನಗೆ ಬರ್ತಾ ಇಲ್ಲ, ನಾನು ತಪ್ಪಾಗಿ ಆಡ್ಬಿಡ್ತೀನಿ, ಕ್ಷಮಿಸಿ. ಈ ರೀತಿ ಹಾಡು ತುಂಬಾ ಅರ್ಥಪೂರ್ಣವಾಗಿದೆ. ಸಿನಿಮಾನು ಅಷ್ಟೇ, ನಿಮ್ಗೆ ಎಲ್ಲೂ ಕೂಡ ಯಾವ ಕ್ಷಣದಲ್ಲೂ ಕೂಡ ಬೋರ್ ಹೊಡಿ ಆ ಥರ ಇಲ್ಲವೇ ಇಲ್ಲ. ಕಂಪ್ಲೀಟ್ ಸಿನಿಮಾ ನಿಮಗೆ ಒಂದು ಅದ್ಭುತವಾದ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಜೊತೆಗೆ ಜೀವನಕ್ಕೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳು, ಮೌಲ್ಯಗಳು ಮತ್ತು ಮಹತ್ವವಾದ ವಿಷಯಗಳನ್ನ ಅಣ್ಣವರು ಅದರಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಹೇಳ್ತಾರೆ. ಮೋಹನ್ ಅನ್ನೋ ಪಾತ್ರ ನಿರ್ವಹಿಸ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಶ್ರೀಮಂತ ವ್ಯಕ್ತಿ, ತುಂಬಾ ಶ್ರೀಮಂತನ ಮಗ, ಯಾವ ರೀತಿ ಬದುಕಬೇಕು, ಬಾಳ್ಬೇಕು ಜೀವನದಲ್ಲಿ, ಯಾವ ರೀತಿ ಆದರ್ಶವನ್ನ ಮೈಗೂಡಿಸ್ಕೊಬೇಕು, ಹಾಗೆ ಸುತ್ತಮುತ್ತಲ ಜನಗಳಿಗೆ ನಾವು ಯಾವ ರೀತಿ ಇರಬೇಕು, ನಮ್ಮ ಜೊತೆ ಕೆಲಸ ಮಾಡೋದ್ರ ಜೊತೆ ನಾವು ಯಾವ ರೀತಿ ಇರಬೇಕು, ನಮ್ಮ ಕೆಳವರ್ಗದಲ್ಲಿ ಅಂದರೆ ಕೆಳಮಟ್ಟದಲ್ಲಿ ಕೆಲಸ ಮಾಡೋರು ನಾವು ಅವ್ರ ಜೊತೆ ಯಾವ ರೀತಿ ನಡ್ಕೊಬೇಕು, ಪ್ರತಿಯೊಂದನ್ನು ಕೂಡ ತೋರಿಸಿದ್ದಾರೆ, ಅದ್ಭುತವಾಗಿ ತೋರಿಸಿದ್ದಾರೆ. ಯಾರನ್ನು ಕೂಡ ನಾನು ಮೇಲು ಅಥವಾ ಕೀಳು ಅನ್ನೋ ಭಾವನೆ ಆ ಸಿನಿಮಾದಲ್ಲಿ ಅವ್ರು ತೋರಿಸಿಲ್ಲ, ಅಷ್ಟು ಚೆನ್ನಾಗಿದೆ. ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ. ಇತ್ತೀಚೆಗೆ ನಾವು ಅದನ್ನು ಕಾಣಕ್ಕಾಗಲ್ಲ, ಬಹಳ ಕಷ್ಟ ಆ ರೀತಿ. ಅಂದರೆ ಗೊತ್ತಲ್ಲ ನಿಮ್ಗೆ, ಯಾವುದೇ ಸಿನಿಮಾ ಬಂದ್ರೆ ಅವ್ರೊಂದು ಟಾಪಲ್ಲಿ ಇರ್ತಾರೆ, ಮಿಕ್ತವ್ರ ಕೆಳಗಿರ್ತಾರೆ, ಅದು ಸಹಜ. ಬಟ್ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರು ಎಷ್ಟೇ ಶ್ರೀಮಂತರ ಮಗ ಆದ್ರೂ ಕೂಡ ನಾನು ನಿಮ್ಮಂತೆ ಕಣಯ್ಯ ಅಂತಾರೆ. ಫ್ಯಾಕ್ಟ್ರಿ ವರ್ಕರ್ಸ್ ಕೂಡ ಬೋನಸ್ ಕೇಳಕ್ ಬರ್ತಾರೆ ಒಂದು ಸಂದರ್ಭದಲ್ಲಿ. ಅವ್ರಂತಾರೆ, ನಿನ್ಗೇನಪ್ಪ ಗೊತ್ತು, ನೀನ್ ಆರಾಮಾಗಿದ್ಯಾ, ನಿನ್ಗೇನಪ್ಪ ಗೊತ್ತು, ನಿನ್ಗೆ ಗೊತ್ತಾಗ್ಬೇಕು ನಮ್ ಕಷ್ಟ ಅಂತ. ಇಲ್ಲಪ್ಪ, ನನಗೂ ಗೊತ್ತು, ನಾನು ನಿಮ್ಮಂತೇನೆ ಒಬ್ಬ, ಸೊ ನಿಮ್ಗೂ ಬೋನಸ್ ಬರಬೇಕು ಅಂತ ನಾನು ನಮ್ಮ ತಂದೆ ಹತ್ರ ಮಾತಾಡ್ತೀನಿ ಅಂತ ಬೋನಸ್ ಕೊಡಿಸ್ತಾರೆ. ಆಗ ಅವ್ರ ಮೇಲೆ ನಂಬಿಕೆ ಬರುತ್ತೆ, ಇಲ್ಲಪ್ಪ ಇವ್ರ ತಂದೆ ಅಂತೆ ಮಗ, ಇವರು ನಾವು ಜೈನನ್ ತರ ಅನ್ಕೊಂಡಿದ್ವಿ, ಜೈನ್ ಅಂದ್ರೆ KD ನಾಗಪ್ಪ ಅವ್ರ ತರ ಅಂತ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಫ್ಯಾಕ್ಟ್ರಿ ವರ್ಕರ್ಸ್ ಕೂಡ, ಓಕೆ ಇವರು ತುಂಬಾ ಒಳ್ಳೆಯವರು, ಮೋಹನ್ ಅವ್ರ ಮನಸ್ಸು ತುಂಬಾ ಒಳ್ಳೆ, ಅಂದ್ರೆ ಅಣ್ಣವರ ಮನಸ್ಸು ತುಂಬಾ ಒಳ್ಳೇದು ಅಂತ ಅವರು ಅರ್ಥ ಮಾಡ್ಕೊಂತಾರೆ. ಸೊ ಈ ರೀತಿ ಅಣ್ಣವರು ಆ ಸಿನಿಮಾದಲ್ಲಿ ತಮ್ಮ ಸ್ವಾಭಿಮಾನದಿಂದ, ಛಲದಿಂದ ಆ ಒಂದು ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ಅದನ್ನ ರೀಚ್ ಮಾಡ್ತಾರೆ. ಕೊನೆಗೆ ಕೂಡ ಆ ಒಂದು ಸಂದರ್ಭದಲ್ಲಿ ಅವ್ರು ಅನ್ಕೊಂಡಿರೋ ದುಡ್ಡು ತರಕ್ಕಾಗಲ್ಲ, ಸಂದರ್ಭ ಒಂದು ಬರುತ್ತೆ, ಆ ಟ್ವಿಸ್ಟ್ ಹೇಳಲ್ಲ ನಿಮ್ಗೆ. ಆ ಟ್ವಿಸ್ಟ್ ಅಲ್ಲಿ ಅಂದ್ರೆ ಆ ಹಣನ ಏನ್ ಗಳಿಸಿರ್ತಾರೆ ಅದನ್ನ ತಂದು ತೋರ್ಸಕ್ಕಾಗಲ್ಲ, ಬಟ್ ಕಾರಣ ಕೊಡ್ತಾರೆ. ಆ ಕಾರಣ ಬಹಳ ಮಹತ್ವವಾಗಿರುತ್ತೆ. ಆ ಕಾರಣ ಏನು ಅದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ದಯವಿಟ್ಟು ಮಿಸ್ ಮಾಡಿದೆ, ನೀವು ಪರೋಪಕಾರಿ ಸಿನಿಮಾನ ದಯವಿಟ್ಟು ನೋಡಿ, ತುಂಬಾ ಒಳ್ಳೆ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಯಾರ್ಯಾರು ನೋಡಿದ್ದೀರಾ ಅವ್ರು ಇನ್ನೊಂದು ಸಾರಿ ನೋಡಿ, ಎಷ್ಟು ಸಾರಿ ನೋಡಿದ್ರು ಬೇಜಾರೇ ಆಗಲ್ಲ ನಿಮ್ಗೆ ಆ ಸಿನಿಮಾ. ಅಂದ್ರೆ ಅಣ್ಣವ್ರು ಎಲ್ಲಾ ಸಿನಿಮಾನು ಅಷ್ಟೇ, ಇದೊಂದೇ ಅಂತ ಹೇಳ್ತಿಲ್ಲ. ನನಗೆ ಇಷ್ಟವಾದ ಒಂದಷ್ಟು ಸಿನಿಮಾಗಳಲ್ಲಿ ಎಲ್ಲಾ ಸಿನಿಮಾನು ತುಂಬಾ ಇಷ್ಟ, ನನಗೆ ಯಾವುದು ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಹಾಗಾಗಿ ನೋಡ್ಬೇಕು ಅಂತ ಅನ್ಸೋ ಸಿನಿಮಾ ಪರೋಪಕಾರಿ. ಸೊ ದಯವಿಟ್ಟು ನೋಡಿ. ಹಾಗೆ ಇನ್ನೊಂದು ಸಿನಿಮಾ ಕಾಮನಬಿಲ್ಲು. ಕಾಮನಬಿಲ್ಲು 1983 ತೆರೆ ಕಾಣುತ್ತೆ. ಇದರ ನಿರ್ದೇಶಕರು ಚಿ ದತ್ತುರಾಜ್ ಅವರು. ಚಿ ದತ್ತುರಾಜ್ ಅವರು ನಮ್ಮ ಚಿ ಉದಯಶಂಕರ್ ಸರ್ ಇದ್ದಾರಲ್ಲ, ಅವರ ತಮ್ಮ. ಸೊ ಇದು ಅವರ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕೆರಳಿದ ಸಿನಿಮಾ, ಅದಾದ ನಂತರ ಬರೋದೇ ಕಾಮನಬಿಲ್ಲು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದು ಉಪೇಂದ್ರ ಕುಮಾರ್ ಅವರು. ಬಹಳ ವಿಶೇಷತೆ ಹಾಗೂ ಸಾಕಷ್ಟು ವಿಷಯಗಳನ್ನ ಒಳಗೊಂಡಿರುವಂಥ ಸಿನಿಮಾ ಇದು. ಅಶ್ವಿನಿ ಅವರ ಮೃಗತೃಷ್ಣ ಅನ್ನೋ ಕಾದಂಬರಿ ಆಧಾರಿತ ಸಿನಿಮಾ. ಇದರಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಅದರಲ್ಲಿ ಮೊದಲನೇದಾಗಿ ಅಣ್ಣವ್ರಿಗೆ ಈ ಸಿನಿಮಾ ಸಂದರ್ಭದಲ್ಲಿ 54 ವರ್ಷ. ತಮ್ಮ 54ನೇ ವರ್ಷಕ್ಕೆ ಅದ್ಭುತವಾಗಿ ಯೋಗ ಮಾಡಿ ಅದನ್ನು ತೋರಿಸಿದ್ದಾರೆ. ನೀವೆಲ್ಲರೂ ನೋಡಿದ್ದೀರ, ಅಫ್ಕೋರ್ಸ್ ನೀವೆಲ್ಲರೂ ನೋಡಿದ್ದೀರ. ತಮ್ಮ 54ನೇ ವಯಸ್ಸಿಗೆ ಅದ್ಭುತವಾಗಿ ಯೋಗ ಮಾಡಿ ಯೋಗಾಸನಗಳನ್ನ, ಅಂದರೆ ಬೇರೆ ಬೇರೆ ಆಸನಗಳನ್ನ ಅದ್ಭುತವಾಗಿ ಮಾಡಿ ತೋರಿಸಿ, ನೋಡಿ ಯಾವ ರೀತಿ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಯೋಗ ಎಲ್ಲ ಮಾಡ್ತೀವಲ್ಲ, ಸೊ ಅವ್ರು ನೋಡಿದ್ರೆ ಒಂದು ರೀತಿ ಇನ್ಸ್ಪಿರೇಷನ್. ಯಾಕಂದರೆ ಅವರು 79-78 ಸಂದರ್ಭದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯೋಗ ಮಾಡೋದಕ್ಕೆ. ಸೊ ನಂತರ ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ಬರ್ತಾರೆ. ಸುಮಾರು ಒಂದು 20 ವರ್ಷದ ಹುಡುಗನ ಥರ ಮಾಡ್ತಾರೆ ಯೋಗನ 54ನೇ ವರ್ಷಕ್ಕೆ. ಈಗಿನ ಸಂದರ್ಭದಲ್ಲಿ ಭಾಳ ಕಷ್ಟ, ಅಷ್ಟು ಅಂದರೆ ಅಭ್ಯಾಸ ಇರೋರು ಖಂಡಿತ ಮಾಡ್ತಾರೆ, ಹೊಸಬ್ರು ಮಾಡೋದು ಕಷ್ಟ. ಬಟ್ 54ನೇ ವರ್ಷಕ್ಕೂ ಕೂಡ ಅವರು ಅದ್ಭುತವಾಗಿ ಯೋಗ ಮಾಡಿ ಚಿತ್ರಣ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿದರೆ, ಸಿನಿಮಾದ ಪ್ರಾರಂಭದಲ್ಲಿ ತಮ್ಮ ಯೋಗದ ಬೇರೆ ಬೇರೆ ಆಸನಗಳನ್ನ ಅದ್ಭುತವಾಗಿ ಮಾಡ್ತಾರೆ. ಅದು ಬಹಳ ವಿಶೇಷತೆ. ಯಾಕಂದರೆ ಅಣ್ಣವ್ರಿಗೆ ಯೋಗ ಬರ್ತಿತ್ತು ಅಂತ ನಮ್ಮ ದತ್ತರಾಜ್ ಅವ್ರಿಗೆ, ಅಂದರೆ ಚಿತ್ರತಂಡ ಎಲ್ಲರಿಗೂ ಗೊತ್ತಿತ್ತು. ಆದರೂ ಎಲ್ಲೂ ಕೂಡ ಓಪನ್ ಆಗಿ ಅದ್ರ ಬಗ್ಗೆ ಅವರೆಲ್ಲೂ ತೋರಿಸಿರ್ಲಿಲ್ಲ. ಎಲ್ರಿಗೂ ಗೊತ್ತಿತ್ತು, ಆದರೆ ಅದನ್ನೆಲ್ಲೂ ತೋರಿಸಿರ್ಲಿಲ್ಲ. ಹಾಗಾಗಿ ಯೋಗನೇ, ನಾನು ಏನು ಯೋಗ ಮಾಡ್ತೀವಿ ಅದನ್ನೇ ಒಂದು ರೀತಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ
ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದು ಒಂದು ಅದ್ಭುತ ವಿಶೇಷತೆ ಹಾಗೂ ಅದ್ಭುತ, ಅದನ್ನು ಅಲ್ಲಿ ತೋರಿಸಿದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಈ ಸಿನಿಮಾದಲ್ಲಿ ಕುವೆಂಪು ಅವರ ಹಾಡನ್ನು ಬಳಸ್ಕೊಂಡಿದ್ದಾರೆ. ಗೊತ್ತಿರುತ್ತೆ ನಿಮಗೆಲ್ಲ, ನೇಗಿಲ ಹಿಡಿದು ಉಳುವ ಯೋಗ್ಯ ನೋಡಲ್ಲಿ, ಅದನ್ನು ಶ್ರೀ ಅಶ್ವಥ್ ಅವರು ಹಾಡಿದ್ದಾರೆ. ಆ ಹಾಡು ಒಂದು ವಿಶೇಷವಾದ ಹಾಡು, ಭಾಳ ಫೇಮಸ್ ಆದಂಥ ಹಾಡು. ನಮಗೆ ಇನ್ಫ್ಯಾಕ್ಟ್ ನಮಗೆ ಸ್ಕೂಲಲ್ಲಿ ಪದ್ಯ ಎಲ್ಲ ಇತ್ತು, ಅದನ್ನೆಲ್ಲ ನಾವು ಬಾಯ್ಟ್ ಮಾಡಿ ಎಕ್ಸಾಮಲ್ಲಿ ಕೂಡ ಬರೆದಿದ್ವಿ. ಅದು ಒಂದು ಅದ್ಭುತವಾದ ವಿಶೇಷ. ಈ ಸಿನಿಮಾದಲ್ಲಿ ಸಾಕಷ್ಟು ಇದೆ ಈ ರೀತಿ ಒಂದು. ಮತ್ತು ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಇವತ್ತಿಗೂ ಕೂಡ ಅದ್ಭುತ, ಸೂಪರ್ ಹಿಟ್. ಎಷ್ಟು ಸಾರಿ ಕೇಳಿದ್ರು ಬೇಜಾರಾಗಲ್ಲ, ಇವತ್ತಿಗೂ ಕೂಡ ಕೇಳ್ತಾನೆ ಇರ್ತೀನಿ. ಹಾಗಾಗಿ ಈ ಸಿನಿಮಾದ ಕತೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರುತ್ತೆ, ಅಣ್ಣವರು ಒಬ್ಬ ಏನು ಬ್ರಾಹ್ಮಣರ ಮಗ, ಸೂರ್ಯನಾರಾಯಣ ಅಂತ ಸೂರ್ಯ ಅಂತ ಕರೀತಿರ್ತಾರೆ. ಮತ್ತು ಅನಂತ್ನಾಗ್ ಅವರು ಈ ಸಿನಿಮಾದಲ್ಲಿ 2ನೇ ಹೀರೋ ಅವರು. ಸೊ ಅಣ್ಣವರು ಮೊದಲನೇ ಹೀರೋ ಆದರೆ, ಹಾಗೆ ಸರಿತಾ ಅವರು ಮತ್ತು ಅಶ್ವಥ್ ಅವರು ಅವ್ರ ತಂದೆ ಪಾತ್ರ, ಸೊ ಇತ್ಯಾದಿ ಮತ್ತು ಶನಿ ಮಹಾದೇವಪ್ಪ ಅವರು ಇದ್ದಾರೆ, ಅವರೊಬ್ಬ ರೈತನ ಪಾತ್ರ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಹಿರಿಯ ಕಲಾವಿದರು ಒಂದು ಕಂಪ್ಲೀಟ್. ಮತ್ತು ನಮ್ಮ ಮರ್ತುಬಿಟ್ಟೆ, ಬಾಲಕೃಷ್ಣ ಅವರಿದ್ದಾರೆ ನೋಡಿ, ಅವರು ಸರಿತಾ ಅವರ ತಾತನ ಪಾತ್ರ ಮಾಡಿದ್ದಾರೆ. ಈಗ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಳ್ಳೆ ಕಾದಂಬರಿ ಆಧಾರಿತ ಸಿನಿಮಾ. ಮತ್ತು ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ಇಂಪಾರ್ಟೆಂಟ್ ಏನಂದರೆ, ಆ ಪ್ರೀತಿಯಿಂದ ಹೊರಗೆ ಬರೋದಿದೆಯಲ್ಲ, ಅದೊಂಥರ ಟ್ರಾನ್ಸ್ಫಾರ್ಮೇಷನ್ ಇದೆ. ಅದು ಅಣ್ಣವ್ರು ಬಿಟ್ಟರೆ ನನ್ನ ಪ್ರಕಾರ ಇವತ್ತು ನೋಡಿದ್ರು ಯಾರೇ ಲವ್ ಫೇಲ್ಯೂರ್ ಆಗಿರೋರು ಅದನ್ನು ನೋಡಿಬಿಟ್ರೆ ಹೌದು, ಜೀವನದಲ್ಲಿ ಬರುವಂಥ ಸಮಸ್ಯೆಗಳಲ್ಲಿ ಯಾವ ರೀತಿ ಹೊರಗೆ ಬರಬೇಕು ಅಂತ ಅಣ್ಣವರು ತೋರಿಸಿದ್ದಾರೆ. ಅಂದರೆ ಅವ್ರಿಗೆ ಒಂದು ಸಂದರ್ಭದಲ್ಲಿ ಅವರು ಪ್ರೀತಿ ಮಾಡಿರೋ ಹುಡುಗಿನ ಬಿಟ್ಕೊಡ್ಬೇಕಾಗುತ್ತೆ, ಅನಂತ್ನಾಗ್ ಅವ್ರಿಗೋಸ್ಕರ ಬಿಟ್ಕೊಡ್ಬೇಕಾಗುತ್ತೆ. ಆಗ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅದೊಂದು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಇದು ಕೂಡ. ಹಾಗೆ ಅಣ್ಣವರು ಎಲ್ಲ ಕೆಲಸನೂ ಮಾಡ್ತಾರೆ, ಬರೀ ದೇವಸ್ಥಾನದ ಪೂಜಾರಿ ಆಗಿ ಮಾತ್ರ ಅಲ್ಲ. ನೋಡಿ, ನಿಮಗೆ ಒಂದು ಹಸುಗೆ ಹುಷಾರಿಲ್ಲ ಅಂದರೆ ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಔಷಧಿ ಕೊಡೋದು, ಮತ್ತು ಅದಕ್ಕೆ ಚಿಕಿತ್ಸೆ ಕೊಟ್ಟು ಅದನ್ನು ಸರಿ ಮಾಡೋದು, ಮತ್ತು ಯಾರೋ ಒಬ್ರಿಗೆ ಏನೋ ಒಂದು ಸಹಾಯ ಬೇಕು ಅಂದರೆ ಅದನ್ನು ಮಾಡೋದು, ಎಲ್ಲ ರೀತಿಯೂ ಮಾಡ್ತಾರೆ ಈ ಸಿನಿಮಾದಲ್ಲಿ. ನನಗೆ ಅದಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ಈ ಸಿನಿಮಾ ಬೇಜಾರೇ ಆಗಲ್ಲ. ಎಲ್ಲ ವರ್ಗದ ಕೆಲಸನೂ ಮಾಡ್ತಾರೆ, ಮತ್ತು ದೇವ್ರ ಪೂಜೆ ಮಾಡ್ತಾರೆ, ತಿಥಿ ಮಾಡಿಸ್ತಾರೆ, ಎಲ್ಲ ರೀತಿಯೂ ಮಾಡ್ತಾರೆ ಅಣ್ಣವರು. ಮತ್ತು ಇದರಲ್ಲಿ ಅಲ್ಲಲ್ಲಿ ಒಳ್ಳೆ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ. ಈ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು, ಹಾಗೆ ಅಣ್ಣವ್ರದ್ದು ಮತ್ತು ನಮ್ಮ ಅನಂತ್ನಾಗ್ ಅವ್ರದ್ದು ಈ ಕಾಮಿಡಿ ಇದೆ. ಕತೆ ಬಂದು ನಿಮಗೆ ಗೊತ್ತೇ ಇರುತ್ತೆ. ಒಬ್ಬ ಏನು ಅನಂತ್ನಾಗ್ ಅವರು ಅಣ್ಣವರ ಸ್ನೇಹಿತರು, ಇವರು ಬಂದು ಒಬ್ಬ ಪೂಜಾರಿಯ ಮಗ. ಇವರು ರೈತರಲ್ಲ, ಬಟ್ ಎಲ್ಲ ಕೆಲಸನೂ ಮಾಡ್ತಾರೆ. ಸರಿತಾ ಅವ್ರು ಬಂದು ಸಿಟಿಯಲ್ಲಿ ಓದಿ ತಮ್ಮ ಊರಿಗೆ ಬಂದಿರ್ತಾರೆ, ತಾತನ ಊರಿಗೆ. ಅಲ್ಲಿ ಇದ್ದು ಅವರು ಒಂದಷ್ಟು ಹಳ್ಳಿ ಬಗ್ಗೆ ತಿಳ್ಕೊಳಕ್ಕೆ ಬಂದಿರ್ತಾರೆ ಅಷ್ಟೇ. ಹಾಗಾಗಿ ಪರಿಚಯ ಆಗಿ ಅಣ್ಣವರು ಆಕಸ್ಮಿಕವಾಗಿ ಅಣ್ಣವ್ರ ಬಗ್ಗೆ ಒಂದು ಕುತೂಹಲ ಹುಟ್ಟುತ್ತೆ ಅವ್ರಿಗೆ. ಸ್ಟಾರ್ಟಿಂಗಲ್ಲಿ ಅಣ್ಣವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ, ತುಂಬ ದುರಂಕಾರಿ, ಮಾತಾಡ್ಸಲ್ಲ, ಹಾಗೆ ಹೀಗೆ ಅಂತ. ಬಟ್ ಆ ಸಂದರ್ಭ ಆಗಿರುತ್ತೆ ಸಿನಿಮಾದಲ್ಲಿ. ಕೊನೆಗೆ ಅವ್ರ ಮೇಲೆ ಪ್ರೀತಿ ಹುಟ್ಟಿ ಅವರಿಬ್ಬರು ತುಂಬ ಇಷ್ಟಪಟ್ಟು ಒಳ್ಳೊಳ್ಳೆ ಹಾಡುಗಳಿದೆ. ಕೊನೆಗೆ ಅವ್ರನ್ನ ಬಿಡಬೇಕಾಗುತ್ತೆ ಸಂದರ್ಭ, ಕಾರಣಾಂತರಗಳಿಂದ. ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆಗ ಅದರಿಂದ ದೂರ ಆಗ್ತಾರೆ. ಕಥೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ, ಅಂದರೆ ಅಣ್ಣವ್ರಿಗೆ ಸಾಕಷ್ಟು ವಿರೋಧಗಳು ಬರುತ್ತೆ ಆ ಕಥೆಯಲ್ಲಿ. ಅದನ್ನೆಲ್ಲ ಫೇಸ್ ಮಾಡ್ತಾರೆ ಅವರು. ಅದರಿಂದ ನಾವು ಸಾಕಷ್ಟು ವಿಷಯಗಳು ಕಲಿಬೋದು. ಒಬ್ಬ ರೈತನಾಗಿ ನೇಗಿಲನ್ನ ಹಿಡಿದು ಹೊಲದಲ್ಲಿ ಉಳೋದೊಂದು, ಅದೊಂದು ಅದ್ಭುತ. ಆದರೆ ಹಳ್ಳಿಲಿರೋ ಒಂದಷ್ಟು ಜನಗಳು, ಅಂದರೆ ಗೌಡ್ರು, ಅವರ ಒಂದು ಏನು ಆ ಟೀಮ್ ಅವರು ಅಣ್ಣವ್ರನ್ನ ಮತ್ತು ಅನಂತ್ನಾಗ್ ಅವ್ರನ್ನ ಟಾರ್ಗೆಟ್ ಮಾಡೋದು. ಅಂದರೆ ಕಾರಣ ಏನಾದರೂ ಒಳ್ಳೆ ವಿಷಯಗಳ ಬಗ್ಗೆ ಇವ್ರು ಚರ್ಚೆ ಮಾಡಿದರೆ ಮೋಸ ಮತ್ತು ಈ ಥರ ವಂಚನೆಗಳು, ಈ ಥರ ಇವರು ಯಾರು ತೂಗುದೀಪ ಶ್ರೀನಿವಾಸ್ ಅವರು ಅವ್ರ ಕಡೆಯವ್ರು ಮಾಡ್ತಿರ್ತಾರೆ. ಅಣ್ಣವ್ರಿಗೆ ಅದು ಯಾವುದು ಇಷ್ಟ ಇಲ್ಲ, ಒಳ್ಳೆ ರೀತಿಲಿ ಇರಬೇಕು, ಹಳ್ಳಿ ಬಗ್ಗೆ ಮತ್ತು ಜನಗಳ ಬಗ್ಗೆ ಕಾಳಜಿ ಇರುತ್ತೆ. ಅನಂತ್ನಾಗ್ ಅವ್ರಿಗೂ ಅಷ್ಟೇ, ಅಣ್ಣವ್ರು ಅಂದರೆ ತುಂಬ ಇಷ್ಟ. ಇಬ್ಬರು ಒಳ್ಳೆ ಆತ್ಮೀಯ ಸ್ನೇಹಿತರಾಗಿರ್ತಾರೆ, ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಸ್ನೇಹಿತರಾಗಿರ್ತಾರೆ. ಆದರೆ ಇಬ್ಬರು ಅಷ್ಟು ಒಂದು ಸಂದರ್ಭದಲ್ಲಿ ಇಬ್ಬರು ಹೊಡೆದಾಡೋ ಸ್ಥಿತಿ ಬಂದ್ಬಿಡುತ್ತೆ ಆ ಸಿನಿಮಾದಲ್ಲಿ. ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಕೊನೆಗೆ ಅವರು ಸ್ವಲ್ಪ ದೂರ ಆಗ್ತಾರೆ, ಮತ್ತೆ ಒಂದಾಗ್ತಾರೆ. ಆಮೇಲೆ ಅನಂತ್ನಾಗ್ ಅವ್ರಿಗೆ ಮದುವೆ ಆಗಿರುತ್ತೆ, ಅವರ ಹೆಂಡತಿ ತೀರ್ಕೊಂಡಿರ್ತಾರೆ, ಮಗು ಇರುತ್ತೆ. ಸೊ ಸರಿತಾ ಅವ್ರನ್ನ ಅವ್ರಿಗೆ ಮಾಡಬೇಕು ಅಂತ ನಿಮ್ಮ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರಿಗೆ ಮಾಡಬೇಕು ಅಂತ. ಅಣ್ಣವರು ಲವ್ ಮಾಡೋದು ಇವ್ರಿಗೆ ಗೊತ್ತಿರಲ್ಲ, ಅದೇ ಟ್ವಿಸ್ಟ್ ಇರೋದ್ರಲ್ಲಿ. ತಲೆ ಅವ್ರಿಗೆ ಇದಾಗ್ಬಿಡುತ್ತೆ. ಅಂದರೆ ನಾನು ಇಷ್ಟಪಟ್ಟರೆ ಹುಡುಗಿ ಅಂತ ಅನಂತ್ನಾಗ್ ಅವ್ರಿಗೆ ಗೊತ್ತಾದರೆ ಅನಂತ್ನಾಗ್ ಅವ್ರು ಮದುವೆ ಆಗಲ್ಲ. ಸೊ ಅನಂತ್ನಾಗ್ ಅವ್ರಿಗೆ ನನ್ನ ಗೆಳೆಯ ಅಂದರೆ ಅಣ್ಣವರು ಸೂರಿ ಇಷ್ಟಪಟ್ಟರೆ ಹುಡುಗಿ ಅಂತ ಗೊತ್ತಾದರೆ ಅನಂತ್ನಾಗ್ ಅವ್ರ ಮದುವೆ ಆಗಲ್ಲ. ಸೊ ಹೆಂಗಿರುತ್ತೆ ಅಂದರೆ ನಿಜವಾಗ ನೋಡೋರು, ಇದು ಯಾರು ಹೆಂಗೆ ಅಣ್ಣವರು
ಹೆಂಗ್ ಬಿಟ್ಬಿಡ್ತಾರೆ ಅವ್ರನ್ನ, ಅಂದ್ರೆ ಸರಿತಾ ಅವ್ರನ್ನ ಆ ಪಾತ್ರದಲ್ಲಿ ಹೆಂಗ್ ಬಿಡ್ತಾರೆ, ಬಿಡಬಾರ್ದು, ಅವ್ರ ಜೊತೆನೇ ಇರಬೇಕು. ನಮ್ಗೆ ಅನ್ಸುತ್ತೆ, ನೋಡೋರ್ಗೆ ಅನ್ಸುತ್ತೆ ಕುತೂಹಲ, ಅವ್ರು ಬಿಡಬಾರ್ದಪ್ಪ, ಅವ್ರನ್ನೇ ಮದುವೆ ಆಗ್ಬೇಕು ಅಂತ. ಬಟ್ ಕಥೆಲಿ ಹಂಗಿಲ್ಲ, ಅಂದ್ರೆ ಆ ಕತೆ ಹಂಗಿದೆ, ಕಥೆಯಲ್ಲಿ ಆ ಟ್ವಿಸ್ಟ್ ಹಂಗಿದೆ. ಕೊನೆಗೆ ಅವ್ರು ಬಿಡ್ಬೇಕಾಗುತ್ತೆ, ಅಣ್ಣವರು ಬಿಟ್ಬಿಟ್ಟು. ಆದರೆ ಮರೆತು ತುಂಬಾ ಕಷ್ಟ, ಅಷ್ಟು ಸುಲಭ ಅಲ್ಲ. ತಾವು ತುಂಬಾ ಇಷ್ಟಪಟ್ಟರು ಅವರು ಬಿಟ್ಟು ಹೋಗೋದು ಅಥವಾ ಬಿಟ್ಕೊಡೋದು ತುಂಬಾ ಕಷ್ಟ. ಆದ್ರೂ ಆ ತ್ಯಾಗ ಮಾಡ್ತಾರೆ. ಆ ಸಿನಿಮಾದಲ್ಲಿ ಆ ತ್ಯಾಗ, ತನ್ನ ಸ್ನೇಹಿತನ ಮಗುಗೋಸ್ಕರ, ಸ್ನೇಹಿತನಿಗೋಸ್ಕರ, ಸ್ನೇಹಿತನ ತಾಯಿಗೋಸ್ಕರ ತಾವು ಪ್ರೀತಿ ಮಾಡಿರುವಂಥ ಹುಡುಗಿನ ಬಿಟ್ಕೊಡ್ಬೇಕಾಗುತ್ತೆ. ಆಕೆ ತುಂಬಾ ಇಷ್ಟಪಡ್ತಾರೆ, ಅಂದ್ರೆ ಸರಿತಾ ಅವರು ತುಂಬಾ ಇಷ್ಟಪಡ್ತಾರೆ. ಆದ್ರೆ ಸಂದರ್ಭ ಏನು ಮಾಡೋಕ್ಕಾಗಲ್ಲ. ತನ್ನ ತಾಯಿಗೂ ಕೂಡ ಇಷ್ಟ ಇರುತ್ತೆ, ಯಾರು ಅಣ್ಣವರ ತಾಯಿ ಕೂಡ ಒಪ್ಕೊಂತಾರೆ ಒಂದು ಸಂದರ್ಭದಲ್ಲಿ. ಬಟ್ ಅವರ ತಂದೆ ಗೊತ್ತಿರಲ್ಲ ಅಶ್ವಥ್ ಅವ್ರಿಗೆ. ಈ ರೀತಿ ಅದ್ಭುತವಾದ ಒಂದು ಸಿನಿಮಾ ಯಾವುದು, ಕಾಮನಬಿಲ್ಲು, ಮರೆಯೋಕ್ಕೆ ಆಗಲ್ಲ. ಈ ರೀತಿ ಸಾಕಷ್ಟು ವಿಶೇಷತೆಗಳನ್ನ ಹೊಂದಿರುವಂಥ ಸಿನಿಮಾ ಕಾಮನಬಿಲ್ಲು. ಎಷ್ಟು ಸಾರಿ ನೋಡಿದ್ರು ಬೇಜಾರೇ ಆಗಲ್ಲ. ಕಥೆಯಲ್ಲಂತೂ ಸಾಕಷ್ಟು ವಿಭಿನ್ನವಾದ ಒಂದು ಪ್ರಯತ್ನ ಆಗಿದೆ. ಯಾಕಂದ್ರೆ ಇದು ಕಾದಂಬರಿ ಆಧಾರಿತ ಸಿನಿಮಾ. ಆ ಕಾದಂಬರಿ ಆಧಾರಿತ ಸಿನಿಮಾನ ಅದ್ಭುತವಾಗಿ ಮಾಡೋದ್ರಲ್ಲಿ ನನ್ನ ಪ್ರಕಾರ ಅಣ್ಣವರು ಅತಿ ಹೆಚ್ಚು ಕಾದಂಬರಿ ಆಧಾರಿತ ಸಿನಿಮಾ ಮಾಡಿರಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಸಾಕಷ್ಟು ಕಾದಂಬರಿ ಆಧಾರಿತ ಸಿನಿಮಾ ಅಂದ್ರೆ ಅಣ್ಣವ್ರ ಸಿನಿಮಾ ಅಂತ ಹೇಳ್ಬೋದು. ಹಾಗಾಗಿ ಇದು ಕೂಡ ಒಂದು ಅದ್ಭುತವಾದ ಸಿನಿಮಾ. ಮತ್ತೆ ಈ ಹಾಡುಗಳು, ಮ್ಯೂಸಿಕ್ ಆಗ್ಬೋದು, ಅದ್ಭುತವಾಗಿ ಮೂಡ್ ಬಂದಿದೆ. ಮತ್ತೆ ಸಿನಿಮಾ ಕೂಡ ಅಷ್ಟೇನೆ, ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಆ ಒಂದು ಟೈಮಲ್ಲಿ ಒಳ್ಳೆ ಹೆಸರು ತಗೊಂತು. ಮತ್ತೆ ಇನ್ನೊಂದು ವಿಶೇಷತೆ ಈ ಸಿನಿಮಾದಲ್ಲಿ, ಸಿನಿಮಾ ತುಂಬ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಇದನ್ನು ಬಿಟ್ಟು ಬೇರೆ ವಿಷಯನೇ ಹೇಳ್ತೀನಿ. ಆ್ಯಕ್ಚುಲಿ ಈ ಸಿನಿಮಾ ಬಂದು ಕಂಪ್ಲೀಟ್ ಆಲ್ಮೋಸ್ಟ್ 90% ಸಿನಿಮಾ ಶೂಟ್ ಆಗಿರೋದು ಕಳಲೆ ಅಂತ ಒಂದು ಗ್ರಾಮ ಬರುತ್ತೆ ನಂಜನಗೂಡು ಹತ್ರ. ಕಳಲೆ ಅಂತ, ಆ ನಂಜನಗೂಡು ಹತ್ರ ಕಳಲೆ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಅದನ್ನು ಶೂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 80% ಅಲ್ಲಿ ಮಾಡಿದ್ದಾರೆ. ಅದಾದ್ಮೇಲೆ ಅಲ್ಲಲ್ಲಿ ಮೇಲುಕೋಟೆ ಆ ಒಂದು ಸೈಡಲ್ಲಿ ಸ್ವಲ್ಪ ಅಲ್ಲಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಆ ಊರು, ಪಂಚಾಯತಿ ಕಟ್ಟೆ, ಆ ಮನೆಗಳು, ಆ ತೇರೆಳೆಯೋದು, ಆ ದೇವಸ್ಥಾನ ಎಲ್ಲ ಬಂದು ಕಳಲೆ ಅಂತ ಒಂದು ಗ್ರಾಮ ನಂಜನಗೂಡು ಹತ್ರ, ಅಲ್ಲಿ ಶೂಟ್ ಮಾಡಿರುವಂಥದ್ದು. ಮತ್ತೆ ಈ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಆ ಊರಿನ ದೇವಸ್ಥಾನಕ್ಕೆ ಅಣ್ಣವರು ಹಾಗೂ ಪಾರ್ವತಮ್ಮ ಅವರು ಒಂದು ದೇವಸ್ಥಾನದ ಬಾಗಿಲು ಕೂಡ ಮಾಡಿಸ್ಕೊಟ್ಟಿದ್ದಾರಂತೆ. ಅವರ ಒಂದು ಅಂದರೆ ಆ ದೇವರ ಮೇಲೆ ಒಂದು ಭಕ್ತಿಗೆ ಮತ್ತು ಆ ಊರಿನ ಒಂದು ಜನಗಳ ಪ್ರೀತಿಗೆ ಆ ಊರಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ಬಾಗಿಲು ಮಾಡಿಸ್ಕೊಟ್ರು. ಹಾಗೆ ಆ ಕಳಲೆ ಗ್ರಾಮ ನಂತರ ಆ ಕಾಲದಿಂದನೂ ಫೇಮಸ್, ಅಲ್ಲಿ ಸಾಕಷ್ಟು ಪುರಾತನ ದೇವಸ್ಥಾನಗಳು ಇತ್ತು. ಮತ್ತೆ ಅಣ್ಣವರ ಸಿನಿಮಾ ಶೂಟಿಂಗ್ ಆದ ನಂತರ ಆ ಊರು ಸಾಕಷ್ಟು ಫೇಮಸ್ ಆಯಿತು. ಈಗಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ಕಳಲೆ ಗ್ರಾಮದಲ್ಲಿ ಆ ದೇವಸ್ಥಾನ ಮತ್ತು ಆ ಒಂದು ಪ್ಲೇಸ್ಗಳನ್ನ ನೀವು ನೋಡ್ಬೋದು. ತುಂಬ ಒಳ್ಳೆಯ ಹಳ್ಳಿ ಅದು, ಅಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಕಳಲೆ ಅನ್ನೋ ಗ್ರಾಮದಲ್ಲಿ, ಕಾಮನಬಿಲ್ಲು. ಇದು ಈ ಸಿನಿಮಾದ ವಿಶೇಷತೆ. ಮತ್ತು ಈ ಒಂದು ಸಿನಿಮಾದಲ್ಲಿ ಮುಖ್ಯವಾಗಿ ಒಬ್ಬರು ವಿಷಯ ಮರೆತುಬಿಟ್ಟೆ, ಉಮೇಶ್ ಅವ್ರ ಕಾಮಿಡಿ ಅಂತೂ ನಮ್ಗೆ ನೆನೆಸ್ಕೊಂಡಾಗೆಲ್ಲ ನಗು ಬರುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಆ ಪಾತ್ರನ ಬೇರೆ ಯಾರಾದರೂ ಆಗಿದ್ರೆ ಮಾಡಿರೋರು ಚೆನ್ನಾಗಿ ಮಾಡಿರೋರು ಇಲ್ಲ ಅಂತಲ್ಲ, ಬಟ್ ಅವರು ಇದೆಯಲ್ಲ ಅಣ್ಣ ಅವ್ರ ಜೊತೆ ಒಂದು ಕಾಮಿಡಿ ಇದೆ, ಅದ್ಭುತವಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಉಮೇಶ್ ಅವರು ಮರೆಯೋಕ್ಕಾಗಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ತೂಗುದೀಪ ಶ್ರೀನಿವಾಸ್ ಅವರ ಮಗ, ಸ್ವಲ್ಪ ಅವ್ರ ದಡ್ಡ, ಅಷ್ಟು ಇದಿರಲ್ಲ ದಡ್ಡ, ಬಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣವರು ಮತ್ತು ಅವ್ರದ್ದು ಒಂದು ಕಾಂಬಿನೇಷನ್ ಕಾಮಿಡಿ ಇದೆ. ಮತ್ತು ಈ ಕಡೆ ಲವ್ ಸ್ಟೋರಿ ನಡೀತಾ ಇರುತ್ತೆ, ಈ ಕಡೆ ಅಣ್ಣವರು ಮತ್ತು ಅನಂತ್ನಾಗ್ ಅವರ ಒಂದು ಸ್ನೇಹ, ಅದ್ಭುತವಾದ ಸ್ನೇಹ. ಮತ್ತು ಅದರಲ್ಲಿ ಒಂದು ಹಾಡಿದೆ ವಿಶೇಷವಾಗಿ, ಮಗುದೊಂದು ಹಾಡು ಬರುತ್ತೆ, ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ಅದು ಒಂದು ಅದ್ಭುತವಾದ ಸಾಂಗ್ ಅದು. ಮತ್ತು ಆ ಸಾಂಗ್ನ ಹಾಡೋದಷ್ಟು ಸುಲಭ ಅಲ್ಲ ಅಂತ ಯಾರೋ ಹೇಳಿದ್ರು, ಅದು ನಾನೆಲ್ಲ ಕೇಳಿದ್ದೀನಿ. ಆದರೂ ಕೂಡ ಆ ಹಾಡನ್ನ ಅದ್ಭುತವಾಗಿ ಹಾಡಿದ್ದಾರೆ. ಮತ್ತು ಆ ಸಾಂಗಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರು ನಮ್ಮ ಶ್ರೀಮುರಳಿ ಅವರು. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಬಟ್ ಕೆಲವೊಬ್ರಿಗೆ ಗೊತ್ತಿಲ್ಲ. ನಮ್ಮ ಶ್ರೀಮುರಳಿ ಅವರು, ಹೌದು, ಉಗ್ರಂ ಶ್ರೀಮುರಳಿ ಅವರು ಮಗು ಮುತ್ತು ಕೊಡಬೇಕಂದನೆ ಅಂತ ಅಣ್ಣವ್ರು ಎತ್ಕೊಂಡು ಆಡಿಸ್ತಾರಲ್ಲ, ಆ ಮಗು ನಮ್ಮ ಶ್ರೀಮುರಳಿ ಅವರು. ಎಷ್ಟು ಮುದ್ದಾಗಿದ್ದಾರೆ ನೋಡಿ ಆ ಸಿನಿಮಾದಲ್ಲಿ. ಸೊ ಆ ಒಂದು ಹಾಡನ್ನ ಮುರಳಿ ಅವ್ರಿಗೋಸ್ಕರ, ಅಂದರೆ ಆ ಮಗುಗೋಸ್ಕರ ಹಾಡ್ತಾರೆ ಅಣ್ಣವರು. ಅದೊಂದು ವಿಶೇಷತೆ ಆ ಸಿನಿಮಾದಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಇದೆ ಆ ಸಿನಿಮಾದಲ್ಲಿ, ಒಂದು ಹಾಡಿದೆ, ನೀವು ಕೇಳಿರ್ಬೋದು ಎಲ್ಲಾದರೂ FM ಅಲ್ಲೋ ಎಲ್ಲಾದರೂ, ಬಟ್ ವಿಡಿಯೋ ಅಂತ ಎಲ್ಲೂ ಸಿಗಲ್ಲ. ಏನಂದರೆ SPB ಅವರು ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವಂಥ ಒಂದು ಹಾಡು. ಯಾವುದಂದರೆ, ನೀನಾಡದ ಮಾತು ಮಾತಲ್ಲ, ನೀನಾಡದ ಹಾಡು ಹಾಡಲ್ಲ, ನೀನಿಲ್ಲದ ಮನೆಯಲ್ಲ, ನೀನಿಲ್ಲದೆ ನನಗೆ ಬಾಳಿಲ್ಲ,
ನೀನಾಡದ ಮಾತು ಮಾತಲ್ಲ. ಈ ಹಾಡನ್ನ ಅವರು ಬಳಸಲಿಲ್ಲ, ಏನು ಕಾರಣ ಅಂತ ಗೊತ್ತಿಲ್ಲ ನನಗೆ ಸ್ಪಷ್ಟವಾಗಿ. ಬಟ್ ಈ ಹಾಡನ್ನ ಕೂಡ ಕಾಮನಬಿಲ್ಲು ಸಿನಿಮಾಗೋಸ್ಕರ ಒಂದು ಲವ್ ಸ್ಟೋರಿ, ಅಂದರೆ ಅವರಿಬ್ಬರು ದೂರ ಆದಾಗ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಕಾರಣಾಂತರಗಳಿಂದ ಅದನ್ನು ಮಾಡಲ್ಲ, ಅದನ್ನ ಹಾಗೆ ಉಳಿಸ್ಕೊತಾರೆ. ಮತ್ತು ಹಾಗೆ ಇದರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳಿದೆ. ಕಣ್ಣು ಕಣ್ಣು ಕಲಿತಾಗ, ಹಾಗೆ ಇಂದು ಆನಂದನ ತಾಳದ, ಅದು ನನ್ನ ತುಂಬ ಫೇವ್ರೇಟ್ ಸಾಂಗ್ ಅದು ಅದಾದ್ಮೇಲೆ ನೇಗಿಲ ಹಿಡಿದು, ಅದು ಅದ್ಭುತವಾದ ಒಂದು ಗೀತೆ. ಕುವೆಂಪು ಅವರು ಬರೆದಿರೋ ಗೀತೆನ ಉಪೇಂದ್ರ ಕುಮಾರ್ ಅವರು ಈ ಸಿನಿಮಾದಲ್ಲಿ ಅಣ್ಣವರು ಮತ್ತು ಅಶ್ವಥ್ ಅವ್ರು ಆಡಿರುವಂಥ ಹಾಡನ್ನ ಬಳಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಹಾಡು ಕೂಡ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಹೀಗೆ ಹಲವಾರು ವಿಶೇಷತೆಗಳನ್ನ ಹೊಂದಿರುವಂಥ ಸಿನಿಮಾ ಕಾಮನಬಿಲ್ಲು. ದಯವಿಟ್ಟು ಕಾಮನಬಿಲ್ಲು ಸಿನಿಮಾನ ಇನ್ನೊಂದ್ಸಾರಿ ನೋಡಿರೋರು ಇನ್ನೊಂದ್ಸರಿ ನೋಡಿ ಅದನ್ನ ನೆನಪು ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡಿ ಅಣ್ಣವ್ರ ಸಿನಿಮಾನ. ಈ ಸಿನಿಮಾದಿಂದ ಸಾಕಷ್ಟು ವಿಷಯಗಳನ್ನ ಕಲಿಬೋದು. ಒಬ್ಬ ವ್ಯಕ್ತಿ ಯಾವ ಕೆಲಸ ಆದರೂ ಕೂಡ ಹಿಂಜರಿಬಾರ್ದು, ಎಲ್ಲವನ್ನೂ ಮಾಡಬೇಕು. ಆತ ಬ್ರಾಹ್ಮಣ ಆಗಿರಲಿ, ಯಾವುದೇ ಒಂದು ಆಗಿರಲಿ, ಎಲ್ಲವನ್ನೂ ಮಾಡ್ತಾರೆ ಅಣ್ಣವ್ರು. ಆ ಸಿನಿಮಾದಲ್ಲಿ ಪೂಜೆ ಮಾಡ್ತಾರೆ, ಹಸುಗೆ ಹುಷಾರಿಲ್ಲ ಅಂದರೆ ಅದಕ್ಕೊಂದು ಸ್ವಲ್ಪ ಔಷಧಿ ಕೊಟ್ಟು ರೆಡಿ ಮಾಡ್ತಾರೆ. ಎಲ್ಲ ರೀತಿ ಕೆಲಸ ಅಂದರೆ ಎಲ್ಲವನ್ನೂ ಮಾಡಬೇಕು ಅನ್ನೋ ಮೌಲ್ಯನ ಅಣ್ಣವ್ರು ಹೇಳ್ತಾರೆ. ಮತ್ತು ಹಿರಿಯರ ಮೇಲೆ ಗೌರವ. ಮತ್ತು ಅಣ್ಣವರು ಆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಪಾಪ ಒಂದು ಅಂಗವಿಕಲ ಹುಡುಗಿನ ಮದುವೆ ಆಗ್ತಾರೆ. ಅದೇ ಅಲ್ವಾ ನಿಜವಾದ ತ್ಯಾಗ. ಎಂಥ ಅದ್ಭುತವಾದ ಸಿನಿಮಾ, ಸಾಕಷ್ಟು ಮೌಲ್ಯಗಳನ್ನು, ವಿಚಾರಧಾರೆಗಳನ್ನ ಒಳಗೊಂಡಿರುವಂಥ ಅದ್ಭುತವಾದ ಸಿನಿಮಾ ಕಾಮನಬಿಲ್ಲು. ಮತ್ತೊಮ್ಮೆ ಮರೀತೇನೆ, ಹೋಗಿ ಕಾಮನಬಿಲ್ಲು ಸಿನಿಮಾ ಇನ್ನೊಂದ್ಸರಿ ನೋಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಯಾವುದಾದ್ರೂ ಹೊಸ ವಿಷಯನ ಅಣ್ಣವರ ಕುರಿತಾಗಿ, ಅಣ್ಣವರ ಜೀವನದ ಕುರಿತಾಗಿ ಒಂದಷ್ಟು ವಿಷಯನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಹಾಗೆ ನಮ್ಮ ಹಳೆ ಸಂಚಿಕೆ ನೋಡಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಹಳೆ ಸಂಚಿಕೆ ಕೊಟ್ಟಿದ್ದೀನಿ. ಅಂದರೆ ಅಣ್ಣವರ ಸಂಚಿಕೆ, ಅವರ ಕುರಿತಾಗಿ ಮಾತಾಡಿರೋ ಒಂದಷ್ಟು ನನಗೆ ತಿಳಿದಿರುವಂಥ ವಿಷಯಗಳು ಇದೆ, ಅದನ್ನು ನೋಡಿ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.